ಪಂದ್ಯ ಬಂದ್ಬಿಟ್ಟು 26 ಲಕ್ಷಕ್ಕೆ ಮಾರಾಟ ಆಗಿದೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೈತ ಮಿತ್ರರೇ, ನಾನು ನಿಮ್ಮ ಅಶೋಕ್. ನೀವು ನೋಡ್ತಾ ಇದ್ದಾರೆ ಅಶೋಕ್ ಅಗ್ರೋ ಸ್ಟುಡಿಯೋ ಯೂಟ್ಯೂಬ್ ಚಾನಲನ್ನು. ಸೊ ನೀವು ತಮ್ನೈಲ್ ನೋಡಿದ್ದೀರಾ. ಸೊ ಈಗ ಆ ಒಂದು ಹೊತ್ತು ಸಂತೋಷ್ ಅವರು ಹೇಳಿದ ಮಾತನ್ನು ಕೇಳಿದ್ದೀರಾ. ಸೊ ಒಂದು ಹೋರಿ 26 ಲಕ್ಷಕ್ಕೆ ಮಾರಾಟ ಮಾಡಿದ್ದಾರೆ. ಸೊ ಇಟ್ಸ್ ನಾಟ್ ಎ ಈಸಿ, ಅದು ತುಂಬಾ ಆಶ್ಚರ್ಯಕರವಾಗಿರ್ತಕ್ಕಂಥದ್ದು. 26 ಲಕ್ಷಕ್ಕೆ ಜಸ್ಟ್ ಒಂದು ಹೋರಿ, ದೇಶಿ ಹೋರಿಯನ್ನು, ಸೊ ಬುಲ್ಲನ್ನು 26 ಲ್ಯಾಕ್ಸ್. ಸೊ ನಾವು ನಂಬೋದಕ್ಕೂ ಸಹ ಅಸಾಧ್ಯವಿಲ್ಲ. ಸೊ ನಾವು ನಮ್ಮ ಒಂದು ಮಿಶ್ರತಳಿ ಹಸುಗಳಾದಂಥ HF ಜರ್ಸಿಗಳನ್ನು 1 ಲಕ್ಷ, 1,20,000, 1.5 ಲಕ್ಷ ಇಸ್ ಲಾಸ್ಟ್ ಅಂತ ಅಂದರೆ ನಮ್ಮ ಒಂದು ಲೋಕಲ್ ಏರಿಯಾದಲ್ಲಿ ನಾವು ನೋಡ್ತಾ ಇರ್ತಕ್ಕಂಥದ್ದು. ಬಟ್ 1 ಲಕ್ಷ ಒಂದು ಹೋರಿಯನ್ನು 26 ಲಕ್ಷಕ್ಕೆ ಮಾರಾಟ ಮಾಡಿದ್ದಾರೆ ಅಂದರೆ, ಸೊ ಏನಿದರ ಹಿಂಭಾಗದಲ್ಲಿ ಇರತಕ್ಕಂತಹ ಒಂದು ಘಟನೆ, ಇದರ ಹಿಂದೆ ಇರತಕ್ಕಂತಹ ನಿಜಾಂಶ ಏನು ಅಂತ ಅಂದರೆ, ಸೊ ಇಟ್ಸ್ ಎ ಫ್ಯಾಷನ್. ಸೊ ಈಗ ಅವರು 1,26 ಲಕ್ಷ ಕೊಟ್ಬಿಟ್ಟು ಒಂದು ಹೋರಿಯನ್ನು ತಗೊಂಡೋಗ್ಬಿಟ್ಟು ಅದರಿಂದ ಏನಾದರೂ ಬೇಸಾಯ ಮಾಡ್ತಿದ್ದಾರಾ? ಇಲ್ಲ, ಬೇಸಾಯ ಮಾಡೋದಕ್ಕೆ ಬರೋದಿಲ್ಲ, ಯಾರು ಮಾಡೋದೇ ಇಲ್ಲ ಬೇಸಾಯಗಳು. ಸೊ ಮತ್ತು ಯಾವ ಉದ್ದೇಶಕ್ಕೆ ಅಂತಂದರೆ ಇಟ್ಸ್ ಎ ಫ್ಯಾಷನ್, ಅದೊಂದು ರೀತಿಯ ಹವ್ಯಾಸ, ಅಭ್ಯಾಸ, ಒಂದು ಹುಚ್ಚುತನ. ಅದು ಅಂದರೆ ಒಳ್ಳೆಯ ರೀತಿಯಲ್ಲಿ ಹುಚ್ಚುತನ ಅದು. ಸೊ ಅದನ್ನು ಮಾಡಬೇಕು ಅನ್ನೋ ಒಂದು ಫ್ಯಾಷನನ್ನು ಇಟ್ಕೊಂಡು ಸೊ ಮಾಡ್ತಕ್ಕಂಥದ್ದು. ಸೊ ಅದರಿಂದ ನಾವು ಯಾವುದೇ ರೀತಿಯ ಒಂದು ಕೆಲಸಗಳನ್ನು ಮಾಡಿಸೋದಿಲ್ಲ. ಸೊ ಅದನ್ನು ಒಂದು ಫ್ಯಾಷನ್ನಾಗಿ ಸಾಕಾಣಿಕೆ ಮಾಡ್ತಕ್ಕಂಥದ್ದು ಮತ್ತು ಅದಕ್ಕೆ ಒಳ್ಳೊಳ್ಳೆ ರೀತಿ ಫುಡ್ ಕೊಟ್ಟು, ಸೊ ಅದಕ್ಕೆ ಬೇಕಾದಷ್ಟು ಜನ ಫ್ಯಾನ್ಸ್ ಫಾಲೋವಿಂಗನ್ನು ಕ್ರಿಯೇಟ್ ಮಾಡಿಬಿಟ್ಟು, ಅಂದರೆ ಅದಕ್ಕೆ ಆದಂತಹ ಒಂದು ಫ್ಯಾನ್ ಫಾಲೋವಿಂಗನ್ನು ಕ್ರಿಯೇಟ್ ಮಾಡಿ, ಸೊ ಅದಕ್ಕೊಂದು ಹೈಪನ್ನು ಕೊಟ್ಟು ಒಂದು ಹೈ ರೇಂಜಲ್ಲಿ ಸೊ ಅದನ್ನು ಸಾಕಾಣಿಕೆ ಮಾಡ್ತಾರೆ, ಪಬ್ಲಿಷ್ ಮಾಡ್ತಾರೆ. ಸೊ ಅದು ಜಸ್ಟ್ ಮನೆ ಮುಂಭಾಗದಲ್ಲಿ ಒಂದು ಶೋ ಪೀಸ್ ಥರ, ಅಂದರೆ ಅದಕ್ಕೆ ಒಂದು ಶೋ, ಅಂದರೆ ಬೇರೆಯವರೆಲ್ಲ ಅದು ಆಗಿದೆ ಹೀಗಿದೆ, ಬಟ್ ಅದರ ಒಂದು ಆಕಾರದಲ್ಲಿ ನಾವು ಯಾವುದೇ ರೀತಿಯ ಇದನ್ನು ನೋಡಬಾರ್ದು. ಅಂದರೆ ಆಕಾರದಲ್ಲಿ ತುಂಬಾ ಬ್ರಾಡ್ ಆಗಿರ್ತಕ್ಕಂತಹ ವೆರಿ ಗುಡ್ ಮತ್ತು ವೆಲ್ ಸೆಟಲ್ಡ್ ಮೈಕಟ್ಟನ್ನು ಹೊಂದಿರುವಂತಹ, ಅಂದರೆ ತುಂಬ ಚೆನ್ನಾಗಿರುವಂಥ ಮೈಕಟ್ಟನ್ನು ಹೊಂದಿದೆ ಅದು. ಸೊ ಅದರಲ್ಲಿ ಎರಡು ಮಾತಿಲ್ಲ. ಗುಡ್ ಅಂದರೆ ಆ ಒಂದು ಉದ್ದೇಶಕ್ಕೋಸ್ಕರ ಸೊ ಎತ್ತರದಲ್ಲಾಗ್ಬೋದು ಮತ್ತು ಬಣ್ಣದಲ್ಲಾಗ್ಬೋದು, ಉದ್ದ ಮತ್ತು ದಪ್ಪದಲ್ಲಾಗ್ಬೋದು, ಸದೃಢತೆಯಲ್ಲಾಗ್ಬೋದು. ಸೊ ಅದು ತುಂಬಾ ವೆಲ್ ಆಗಿದೆ. ಅಂದರೆ ಎಲ್ಲರೂ ಸಹ ಅದನ್ನು ನೋಡಿ ಆಶ್ಚರ್ಯಪಡಬೇಕು. ಬಟ್ 26 ಲಕ್ಷಕ್ಕೆ ಮಾರಾಟ ಆಗಿದೆ ಅಂತಂದರೆ ಸೊ ತುಂಬಾ ಅದು ಸಿಂಪಲ್ ಅಲ್ಲ. ಸೊ ನಾಟ್ ಈಸಿ. ಸೊ ಅವ್ರು ಹೇಳೋ ಪ್ರಕಾರ ಸೊ ನಾವೀಗ ನಮ್ಮ ಒಂದು ಡೈರಿ ಫಾರ್ಮ್ಗಳನ್ನು ಬಿಟ್ಬಿಟ್ಟು ಸೊ ಇದನ್ನು ಸಾಕಾಣಿಕೆ ಮಾಡಿಬಿಟ್ರೆ, ಒಂದು ವೇಳೆ ಹಳ್ಳಿಕಾರ ಅಥವಾ ಇನ್ಯಾವುದೋ ಒಂದು ಎತ್ತರವಂತಹ ಸರಿಯಾದ ಒಂದು ದೇಹದ ಆಕಾರವನ್ನು ಹಿರಿಯದಾಗಿ ಬೃಹದಾಕಾರವಾಗಿ ಹೊಂದಿರುವಂತಹ ಒಂದು ಬುಲ್ಸ್ ಹೋರಿಗಳನ್ನು ನಾವು ಸಾಕಾಣಿಕೆ ಮಾಡ್ಬೋದಾ? ಮಾಡಿದ್ರೆ ಅದು ಮಾರ್ಕೆಟ್ ಇರುತ್ತಾ? ಸೊ ಎಲ್ಲರೂ ಈ ಒಂದು ಏನನ್ನ ಫ್ಯಾಷನ್ಗೋಸ್ಕರನೇ ನಾವು ಪ್ರಾಣಿಗಳನ್ನು ಸಾಕಾಣಿಕೆ ಮಾಡಿದ್ರೆ ಸೊ ನಮಗೆ ಮಾರ್ಕೆಟ್ ಸಿಗುತ್ತಾ? ಸೊ ಖಂಡಿತ ಸಾಧ್ಯವಾಗೋದಿಲ್ಲ. ಸೊ ನಾವು ಇಲ್ಲಿ ನಮ್ಮ ಒಂದು ಮಿಶ್ರತಳಿ ಹಸುಗಳನ್ನು, HF ಜರ್ಸಿಗಳನ್ನು ಸಾಕಾಣಿಕೆ ಮಾಡಿ ಅದರಿಂದ ಒಂದು ಪ್ರಾಡಕ್ಟನ್ನು ತೆಗೆದು ಅದನ್ನು ನಾವು ಹೊರಗಡೆ ಜನರಿಗೆ ಸೇಲ್ ಮಾಡ್ತಾ ಇದ್ವಿ. ಇದು ಲಾರ್ಜ್ ಸ್ಕೇಲಲ್ಲಿ ನಡೀತಿದೆ. ಬಟ್ ಯಾರೂ ಹಳ್ಳಿ ಕಾರುಗಳನ್ನಾಗ್ಬೋದು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸಾಕ್ತಾ ಇಲ್ಲ. ಸೊ ಕೆಲವರು ಸಾಕ್ತಿದ್ದಾರೆ. ಸೊ ಆ ಒಂದು ಫೀಲ್ಡನ್ನು ಅರ್ಥ ಮಾಡ್ಕೊಂಡಿರ್ತಕ್ಕಂಥವ್ರು. ಸೊ ನೀವೀಗ ಸಂತೋಷ್ ಅವ್ರ ಬಗ್ಗೆ ಹೇಳೋದಾದರೆ, ಅವರು ಮೊದಲಿಂದಲೂ ಸಹ ದೇಶೀಯ ಹಸುಗಳನ್ನು ಸಾಕ್ತಿರ್ತಕ್ಕಂಥ ಫ್ಯಾಮಿಲಿ, ಅದರ ಬಗ್ಗೆ ಅನುಭವ ಇರ್ತಕ್ಕಂಥ ಫ್ಯಾಮಿಲಿ, ಪ್ರತಿಯೊಂದು ಮಾತನ್ನು ಸಹ ವೆರಿ ಕ್ಲಿಯರ್. ಅಂದರೆ ಇವರು ಮುಂಚೆ ಮಾಡಿದ್ರೇನೋ ಈ ಒಂದು ಮಿಶ್ರತಳಿಗಳ ಹಸುಗಳು. ಸೊ ಈಗಲೂ ಕೆಲವಿದಾವೆ. ಬಟ್ ಅವ್ರು ಹೇಳೋ ಒಂದು ಮಾತು ಏನು ಅಂತ ಅಂದರೆ, ಹಾಲಿಗೂ ನೀರಿಗೂ ಬೆಲೆ ಒಂದೇ ಆಗಿದೆ. ಸೊ ಮತ್ತ್ಯಾಕೆ ಸಾಕಬೇಕು ಈ ಒಂದು ಮಿಶ್ರತಳಿ ಹಸುಗಳನ್ನು? ಸೊ ಆ ಉದ್ದೇಶಕ್ಕೋಸ್ಕರ ನಾವು ದೇಶೀಯ ಹಸುಗಳನ್ನು ಸಾಕಿ ಅದಕ್ಕೆ ಅದರದೇ ಆದಂಥ ಒಂದು ಐಡೆಂಟಿಟಿನ ಕೊಟ್ಕೊಂಡು ಸೊ ಅದನ್ನು ಒಂದು ಫ್ಯಾಷನ್ ರೂಪದಲ್ಲಿ, ಸೊ ಯಾರಿಗೆಲ್ಲ ಈ ಫ್ಯಾಷನ್ ಹುಚ್ಚಿರುತ್ತೆ ಸೊ ಅಂಥವ್ರಿಗೆ ಮಾರಾಟ ಮಾಡ್ತಕ್ಕಂಥದ್ದು. ಸೊ ಈಗ ಅವರು ಮಾರಾಟ ಮಾಡಿರುವಂತಹ ಆ ಒಂದು ಹೋರಿ, ಸೊ ತುರುವೇಕೆರೆಯಲ್ಲಿರ್ತಕ್ಕಂಥ ಒಬ್ಬರು MLA ಮಗ, ಅಂದರೆ ಅವ್ರಿಗೊಂದು ಫ್ಯಾಷನ್ ಇದೆ, ನಾನು ಅದನ್ನು ಸಾಕಬೇಕು ಅನ್ನೋ ಫ್ಯಾಷನ್ ಇದೆ. ಆ ಉದ್ದೇಶಕ್ಕೋಸ್ಕರ ಅದನ್ನು ಅವರು ಕೊಂಡ್ಕೊಂಡು ಹೋಗಿದ್ದಾರೆ. ಸೊ ಕೊಂಡ್ಕೊಂಡೋಗಿ ಅದರಿಂದ ಬ್ರೀಡಿಂಗನ್ನು ಮಾಡಿಸ್ಕೋಬೋದು. ಸೊ ಈಗ ಆಲ್ರೆಡಿ ಅವರು ಸಂತೋಷ್ ಅವ್ರ ಹತ್ರ 2 ಕರುಗಳಿದೆ, ಹೋರಿ ಕರುಗಳು. ಸೊ ಅದರಿಂದ ಬ್ರೀಡ್ ಆಗಿರ್ತಕ್ಕಂಥವು. ಸೊ ಬ್ರೀಡಿಂಗ್ ಪರ್ಪಸ್ ನಾವು ಇದನ್ನು ಯೂಸ್ ಮಾಡ್ತಾ, ಸೊ ಅದರಲ್ಲಿ ಅಂದರೆ ಈಗ ಜಸ್ಟ್ ಅಂದರೆ ಸಿಂಪಲ್ ಅಲ್ಲ. ಈಗ ಅವರು ಬ್ರೀಡ್ ಮಾಡ್ತಿದ್ದಾರೆ ಅಂತ ಅಂದರೆ ಕಡಿಮೆ ರೇಟ್ಗೆ ಮಾಡ್ತಿರೋದಿಲ್ಲ. ಆ ಒಂದು ಹೋರಿಯಿಂದ ಬ್ರೀಡ್ ಆಗ್ತಕ್ಕಂಥದ್ದು. ಬಟ್ ಲುಕ್ ಪರವಾಗಿ ಅದು ತುಂಬಾ ಅದ್ಭುತವಾಗಿದೆ. ಮತ್ತು ದೇಹದ ಒಂದು ಮೈಕಟ್ಟಲ್ಲಿ ಸಹ ತುಂಬ ಅದ್ಭುತವಾಗಿದೆ. ಸೊ ಆ ಉದ್ದೇಶಕ್ಕೋಸ್ಕರ ಜನ ಹೆಚ್ಚು ಇಷ್ಟಪಡ್ತಾರೆ, ಜಸ್ಟ್ ನೋಡ್ಲಿಕ್ಕೋಸ್ಕರ ತುಂಬಾ ಲುಕ್ ಆಗಿರ್ತಕ್ಕಂಥದ್ದು. ಬಟ್ ಅದರಿಂದ ನಾವು 26 ಲಕ್ಷನ ದುಡ್ಕೊಳ್ಳೋದಕ್ಕಂತೂ ಆಗೋದಿಲ್ಲ. ಸೊ ಅದು ಆಗದೇ ಇರುವಂಥ ಮಾತು. ಬಟ್ ಫ್ಯಾಷನ್ ಹುಚ್ಚುತನ ಇದೆಯಲ್ವಾ, ಸೊ ಇದು ಎಲ್ಲರಲ್ಲೂ ಇದ್ದರೆ ಸೊ ಅದಕ್ಕೆ ಮಾರ್ಕೆಟ್ ಇದ್ದೇ ಇರುತ್ತೆ. ಸೊ ಅದರಲ್ಲಿ ಏನು ಬರುತ್ತೆ ಅಂದರೆ, ದುಡಿಯುವಂಥ ರೈತರಿಗೆ, ಸೊ ಸಣ್ಣ ಪ್ರಮಾಣದ ರೈತರಿಗೆ, ದುಡಿಮೆ ಮಾಡ್ತಕ್ಕಂಥವ್ರಿಗೆ ಸೊ ಈ ರೀತಿ ಇದೆ ನೋಡಿ ನೀವು ಒಂದು ಇದನ್ನು ಕೊಂಡ್ಕೊಳ್ಳಿ ಅಂತಂದರೆ ಇಲ್ಲಿಂದ ಎಲ್ಲಿಗೆ ಸಾಧ್ಯ ಆಗುತ್ತೆ ಹೇಳಿ?
ಸೊ ಇದು ಹಣ ಇರ್ತಕ್ಕಂಥವ್ರು, ಫ್ಯಾಷನ್ಗೋಸ್ಕರ ಪ್ರಾಣಿ ಸಾಕಾಣಿಕೆ ಮಾಡ್ತಕ್ಕಂಥವ್ರು ಸೊ ಖಂಡಿತ ಈ ಒಂದು ಬಿಸ್ನೆಸ್ ಮಾಡ್ಬೋದು. ರೈತರು ಮಾಡೋದಕ್ಕಂತೂ ಆಗೋದಿಲ್ಲ, ಅಲ್ಲ ರೈತರಿಂದ ಆಗೋದೇ ಇಲ್ಲ. ಸೊ ರೈತರಿಗೆ ಬೇಕಾಗಿರ್ತಕ್ಕಂಥದ್ದು ಉಳುಮೆ ಮಾಡ್ತಕ್ಕಂಥ ದನ ಮತ್ತು ಹಾಲು ಕೊಡ್ತಕ್ಕಂಥ ಹಸುಗಳು ಬೇಕಾಗುತ್ತೆ. ನಾವು ಆ ಒಂದು ರೇಂಜಲ್ಲಿ ಲಕ್ಷಗಟ್ಟಲೆ ನಾವು ಆ ಒಂದು ಎತ್ತುಗಳಿಗೆ ಅಥವಾ ಹೋರಿಗಳಿಗೆ ಇಟ್ಟುಬಿಟ್ಟು ಸೊ ನಾವು ಅದರಿಂದ ಯಾವುದೇ ರೀತಿ ರಿಟರ್ನನ್ನು ಮಾಡೋಕ್ಕಾಗಲ್ಲ. ಬಟ್ ಅಲ್ಲಿ ಏನು ಕೆಲಸ ಮಾಡಲ್ಲ, ಒಂದು ಕೊಟ್ಟಿಗೆಯಲ್ಲಿ, ಒಂದು ಸುಂದರವಾದ ಕೊಟ್ಟಿಗೆಯಲ್ಲಿ ಉತ್ತಮವಾದಂಥ ಆಹಾರವನ್ನು ತಿಂದ್ಕೊಂಡು ಜಸ್ಟ್ ಬ್ರೀಡಿಂಗ್ ಪರ್ಪಸ್ ಮಾಡ್ತಕ್ಕಂಥ ಹೋರಿಗಳಾಗಿ ಇರ್ತವೆ. ಸೊ 26 ಲಕ್ಷ ಅಂತಂದರೆ ಮೈಂಡ್ ಬ್ಲೋಯಿಂಗ್. ಸೊ ಆದರೂ ಅವರು ಆ ಒಂದು ಇದನ್ನು ಸಾಕ್ಕೊಂಡಿದ್ದಾರೆ. ಸೊ ಅವ್ರು ನಿಜವಾಗ್ಲೂ ಹೊರತು ಸಂತೋಷ್ ಅವ್ರಿಗೆ ಆ್ಯಡ್ಸ್ ಆಫ್ ಹೇಳಬೇಕು. ಆ ರೀತಿಯಲ್ಲಿ ಅದನ್ನು ಕ್ರಿಯೇಟ್ ಮಾಡಿದ್ದಾರೆ. ಬಟ್ ಅವ್ರಿಗೆ ಇಂಟ್ರೆಸ್ಟ್ ಇದೆ, ಆ ಒಂದು ಹುಚ್ಚುತನ ಇದೆ, ಅದನ್ನು ಮಾಡಬೇಕು, ಈ ರೀತಿ ಒಂದು ಸಾಕಾಣಿಕೆ ಮಾಡಬೇಕು ಅನ್ನೋ ಒಂದು ಹುಚ್ಚುತನ ಇದೆ. ಸೊ ಅದಕ್ಕೆ ನಿಜವಾಗ್ಲೂ ಅವ್ರಿಗೆ ನಾವು ಹ್ಯಾಟ್ಸ್ ಆಫ್ ಅನ್ನು ಹೇಳಬೇಕು. ಸೊ ಅವ್ರು ಅದನ್ನು ಬ್ರೀಡ್ ಅಸೋಸಿಯೇಷನ್ನೇ ಮಾಡಿಬಿಟ್ಟು, ಆ ಒಂದು ಹಳ್ಳಿಕಾರ್ ಬ್ರೀಡರ್ ಅಸೋಸಿಯೇಷನ್ ಮಾಡಿಬಿಟ್ಟು ಸೊ ಅದನ್ನು ಉಳಿಸ್ಕೊಳ್ಳೋದಕ್ಕೆ ಮ್ಯಾಕ್ಸಿಮಮ್ ಕಷ್ಟ ಖುಷಿ ಪಡ್ತಿದ್ದಾರೆ. ಸರ್ಕಾರ ಏನೆಲ್ಲ ಒಂದು ಯೋಜನೆಗಳನ್ನು ತರ್ತಿದೆ, ಸೊ ಇಂಥ ಒಂದು ಯೋಜನೆಗಳನ್ನು ತರ್ತಾ ಇಲ್ಲ ಅನ್ನೋದು ಅವರ ಒಂದು ಮನದಾಳ ಮಾತು. ಮುಂದಿನ ದಿನಗಳಲ್ಲಿ ಖಂಡಿತ ಸರ್ಕಾರ ಇಂಥವ್ರ ಕಡೆ ಹೆಚ್ಚಿನದಾಗಿ ಒಲವನ್ನು ತೋರಿಸಿದ್ರೆ ಸೊ ರೈತರಿಗೆ ತುಂಬಾ ಉಪಯೋಗ ಆಗುತ್ತೆ. ಸೊ ಯಾರೆಲ್ಲ ಫ್ಯಾಷನಬಲ್ ಆಗಿ ಈ ರೀತಿ ಮಾಡ್ತಾರೆ, ಸೊ ಇವುಗಳನ್ನು ದೇಶೀಯ ಹಸುಗಳನ್ನು ಅಂದರೆ ಮ್ಯಾಕ್ಸಿಮಮ್ ನಮ್ಮ ದೇಶೀಯ ಹಸುಗಳಿಂದ ಸುಮಾರು ರೀತಿಯ ಅನುಕೂಲಗಳಿದ್ದಾವೆ. ಬಟ್ ಅದನ್ನು ಹಿಂದಿನ ಕಾಲಕ್ಕೆ ಬಿಟ್ಟಿದ್ದೀವಿ ಹೊರತು ನಾವೀಗ ಪ್ರೆಸೆಂಟ್ ಎಲ್ಲವೂ ಸಹ ಮಿಶ್ರತಳಿ ಹಸುಗಳನ್ನು ಸಾಕ್ತಾ ಸೊ ಅಲ್ಲಿ ಏನು ಪ್ರೆಸೆಂಟ್ ಹಾಲು ಬರ್ತಿದೆ ಅದರಿಂದ ತಗೊಂಡು ಸೊ ನಾವು ಒಂದು ಉದ್ಯಮವಾಗಿ ನಿರ್ಮಾಣ ಮಾಡ್ಕೊಂಡಿದ್ದೀವಿ ಹೊರತು ನಮ್ಮ ಆರೋಗ್ಯಕ್ಕೆ, ನಮ್ಮ ಮನೆ ಚೆನ್ನಾಗಿರ್ಬೇಕು ಅಂತ ಹೇಳ್ಬಿಟ್ಟು ನಾವು ಹೆಚ್ಚು ಗಮನವನ್ನು ಹರಿಸ್ತಾ ಇಲ್ಲ. ಸೊ ದೇಶೀಯ ಹಸು ಹಾಲ್ಗಾಗ್ಬೋದು, ನಾಟಿ ನಮ್ಮ ಒಂದು ಮಿಶ್ರತಳಿ ಹಸು ಅಥವಾ ನಾಟಿ ಹಸು ಇವೆರಡಕ್ಕೂ ನಾವು ಹಾಲನ್ನು ಕಂಪೇರ್ ಮಾಡಿದ್ರೆ ಸೊ ತುಂಬಾ ಲಾಟ್ ಆಫ್ ಸೋರ್ಸ್ ಅನ್ನೋದು ನಮ್ಮ ದೇಶೀಯ ಹಸುಯಲ್ಲಿ ಸಿಗುತ್ತೆ. ಈ ಒಂದು ಮಿಶ್ರತಳಿ ಹಸುವಿನಲ್ಲಿ ನಾವು ಅಷ್ಟೊಂದು ನೋಡಲ್ಲ. ಜಸ್ಟ್ ಒಂದು ಕಮರ್ಷಿಯಲ್ ಪರ್ಪಸ್ ಆಗಿ ಉದ್ಯಮವಾಗಿ ಮಾಡ್ಕೊಂಡಿದ್ದನ್ನು ಸೊ ಯಾರಿಗೆಲ್ಲ ಇದರ ಅವಶ್ಯಕತೆ ಇದೆ, ಹಾಲಿನ ಅವಶ್ಯಕತೆ ಅವ್ರು ಕೊಡ್ತಾ ಇದ್ದೀವಿ. ಸೊ ನಾವು ನಮ್ಮ ಮನೆಗೆ, ನಮ್ಮ ಆರೋಗ್ಯಕ್ಕೋಸ್ಕರ ನಾವು ಖಂಡಿತ ದೇಶಿ ಹಸುವಿನ ಹಾಲನ್ನು ಕುಡಿಯೋದು ಉತ್ತಮ. ಸೊ ಅದರಲ್ಲಿ ನಾನು ಇನ್ನೂ ಅದು ಎಂಲಾರ್ಜಾಗಿ ಹೇಳ್ಬೇಕಾದ್ರೆ ಸೊ ನೆಕ್ಸ್ಟ್ ಒಂದು ವಿಡಿಯೋ, ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಸೊ ಏನು ಅಂತಂದರೆ ದೇಶಿ ಹಸುವಿನ ಹಾಲಲ್ಲಿ ಏನೆಲ್ಲ ಹೆಚ್ಚಿನ ಒಳಗೊಂಡಿರುತ್ತೆ, ದೇಶಿ ಹಸುವಿಗೂ ಮತ್ತು ನಮ್ಮ HF ಹಸುವಿಗೂ ಡಿಫ್ರೆನ್ಸಸ್ ಏನಾಗಿರಬಹುದು, ಸೊ ಅದರಲ್ಲಿ ಏನು ಲಕ್ಷಣಗಳಿದ್ದಾವೆ, ಇದರಲ್ಲಿ ಏನು ಲಕ್ಷಣಗಳಿದ್ದಾವೆ, ಇವೆರಡಕ್ಕೂ ವಿಭಾಗ ಮಾಡಿ ಹೇಳ್ತೀನಿ ಖಂಡಿತ. ಸೊ ಈ ಒಂದು ಮಾಹಿತಿಯನ್ನು ನಿಮ್ಗೆ ತಿಳಿಸೋದಕ್ಕೋಸ್ಕರ ಈ ವಿಡಿಯೋ ಮಾಡಬೇಕಾಯಿತು. ಸೊ ಖಂಡಿತ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಶೇರ್ ಮಾಡಿ, ಹಾಗೂ ನಮ್ಮ ಚಾನಲ್ ಹೊಸದಾಗಿ ನೋಡ್ತಕ್ಕಂಥವ್ರು ಸಬ್ಸ್ಕ್ರೈಬ್ ಆಗಿ. ಸೊ ನಾಳೆ ನೆಕ್ಸ್ಟ್ ವಿಡಿಯೋದಲ್ಲಿ ಸೊ ನಮ್ಮ ಒಂದು ಅಂದರೆ ಈಗ ಆಲ್ರೆಡಿ ನಾನು ಪೋಸ್ಟ್ ಮಾಡಿದ್ದೀನಲ್ವಾ, ಸೊ ಆ ಒಂದು ಇದರಲ್ಲಿ ಅಂದರೆ ಹಾಲು ಹೆಚ್ಚಾಗೋದಕ್ಕೋಸ್ಕರ ಸಿಂಪಲ್ ಟಿಪ್ಸ್ ಏನಿದೆ ಆ ಟಿಪ್ಸನ್ನು ನಾವು ಆಲ್ರೆಡಿ ಹೇಳಿದ್ವಿ. ಬಟ್ ಅದನ್ನು ಫಾಲೋ ಮಾಡಿರ್ತಕ್ಕಂಥವ್ರು ಇದ್ದಾರೆ, ಫಾಲೋ ಮಾಡಿ ಅದರಿಂದ ಬಂದಿರುವಂತಹ ಒಂದು ರಿಸಲ್ಟನ್ನು ನಮ್ಗೆ ಕಾಮೆಂಟ್ ಮಾಡಿದ್ದಾರೆ. ಖಂಡಿತ ನಿಮಗೆ ಮತ್ತೊಂದು ಸರಿ ಆ ವಿಡಿಯೋನ ಮಾಡಿ ತೋರಿಸ್ತೀನಿ, ಅಂದರೆ ಪ್ರೂಫ್ ಸಮೇತ. ಸೊ ಯಾರಿಗೆಲ್ಲ ಬಂದಿದೆ ರಿಸಲ್ಟು ಅದನ್ನ ನಿಮಗೆ ತೋರಿಸ್ತೀನಿ. ಸೊ ಅದನ್ನು ನಾಳೆ ನೋಡ್ತೀನಿ. ಅದನ್ನೆಲ್ಲ ವಿಚಾರ ನೀವು ಮಾಡಿ ಅದನ್ನೇ ಯೂಸ್ ಮಾಡಿ. ಸೊ ಆ ಒಂದು ಮೆಡಿಸಿನ್ಸನ್ನು ಯೂಸ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.